ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟಕ್ಕೆ ವಿಪಕ್ಷ ನಾಯಕ ವ್ಯಂಗ್ಯವಾಡಿದ್ದಾರೆ. ಹೊಸ ಕ್ಯಾಬಿನೆಟ್ನಲ್ಲಿ ಅದೇ ಹಳೆ ಮುಖ, ಹೊಸ ಮುಖಗಳಿಲ್ಲ. ಈಗಿನ ಹೊಸ ಸಂಪುಟ ಹಳೆ ಸರ್ಕಾರದ ಹೊಸ ಮಾರುವೇಷ. ರಾಜ್ಯದ ಜನ ಬರಗಾಲಕ್ಕೆ ತುತ್ತಾಗಿದ್ದಾರೆ. ಮಳೆ ಹಾನಿಯಾಗಿದೆ. ರೈತರ ಆತ್ಮಹತ್ಯೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಇದೆ. ಬಾಣಂತಿಯರ ಸಾವು, ಆಸ್ಪತ್ರೆ ಗೋಡೆ ಕುಸಿದು ಸಾವಾಗ್ತಾ ಇದೆ. ಹಳೆ ಸಿನಿಮಾದ ಹೊಸ ಪೋಸ್ಟರ್, ಯಾವ ಬದಲಾವಣೆಯೂ ಸಾಧ್ಯವಿಲ್ಲ. ಜನ ಬಯಸಿದ್ದು ಉತ್ತಮ ಆಡಳಿತ, ಕುರ್ಚಿ ಬದಲಾವಣೆಯಾಗಿದೆ ಅಷ್ಟೇ ಅಂದಿದ್ದಾರೆ. ಮುಖ್ಯಮಂತ್ರಿಗಳ ಪದವಿದು ಅವ್ರ ಮನೆ ಬಾಗಿಲು ಮುಂದೆ ನೇಮ್ ಪ್ಲೇಟ್ ಚೇಂಜ್ ಆಗಿದೆ ಅಷ್ಟೇ. ಆದರೆ ಕರ್ನಾಟಕದ ಜನರ ಬದುಕಿನ ಕಷ್ಟಗಳೇನಿದೆ ಅದೇನು ಬದಲಾವಣೆ ಆಗೋ ಥರ ಏನು ಕಾಣಿಸ್ತಾ ಇಲ್ಲ. ಕರ್ನಾಟಕದ ಜನ ಬಯಸಿದ್ರು ಏನೋ ಹೊಸತನ ಬರುತ್ತೆ, ಹೊಸದಾಗಿ ಮಂತ್ರಿಗಳು 20 ಜನ ಹೊಸ ಮಂತ್ರಿಗಳು ಬರ್ತದೆ, ಹೊಸ ಚೈತನ್ಯ ಬರ್ತದೆ, ಇಡೀ ಕರ್ನಾಟಕ ಚೈತನ್ಯದ ರೀತಿ ಕರ್ನಾಟಕನ ಮಾಡ್ತೀರಿ ಅಂತೇಳಿ ಮಾಧ್ಯಮದಲ್ಲಿ ಬಿಂಬಿತ ಆಗಿತ್ತು. ಅದೇ ಮುಖಗಳು, ಹೊಸ ಮುಖ ಯಾವುದೂ ಇಲ್ಲ. ಒಂದು ಹೊಸ ಮುಖ ಇಲ್ಲ. ಒಂದೇ ಒಂದು ಹೊಸ ಇದೆ, ಅದು ತಂದೆ ಮಗನ ಪಾತ್ರದ್ದು. ಇದು ಒಂದು ರೀತಿ ಹಳೆ ಸರ್ಕಾರದ ಹೊಸ ಮಾರುವೇಷ ಇದ್ದಂಗೆ. ಆ ಮುಖವಾಡದ ಮನುಷ್ಯ, ಹಂಗೆ ಈ ಮುಖವಾಡದ ಮನುಷ್ಯ ಬಂದವ್ರೆ, ಮಾಸ್ಕ್ ಮ್ಯಾನ್. ಹಳೆ ಸಿನಿಮಾ ಹೊಸ ಪೋಸ್ಟ್ರು. ಇದರಿಂದ ಏನು ಬದಲಾವಣೆ ಆಗ್ತೈತೆ ಅಂತ ಅನ್ಸಲ್ಲ. ಈ ಸರ್ಕಾರ ಇದೊಂಥರ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ರಿಮೋಟ್ ಕಂಟ್ರೋಲ್ ಸರ್ಕಾರ ಇದು. ಅವರ ಸ್ವಿಚ್ ಆನ್ ಆಗದೆ, ಅಲ್ಲಿ ಸ್ವಿಚ್ ಆನ್ ಆಗದೆ ಇಲ್ಲಿ ಬಲ್ಪು ಉರಿಯಲ್ಲ ವಿಧಾನಸೌಧದಲ್ಲಿ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರೋವಂಥದ್ದು. ಮುಖ್ಯಮಂತ್ರಿಗಳ ಪದವಿದು ಅವ್ರ ಮನೆ ಬಾಗಿಲು ಮುಂದೆ ನೇಮ್ ಪ್ಲೇಟ್ ಚೇಂಜ್ ಆಗಿದೆ ಅಷ್ಟೇ. ಆದರೆ ಕರ್ನಾಟಕದ ಜನರ ಬದುಕಿನ ಕಷ್ಟಗಳೇನಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.